ಇವತ್ತು ನಾನು ಲಾಸ್ಟ್ ಲೀಫ್ ಅನ್ನೋ ಒಂದು ಪಾಠನ ಮಾಡೋಕ್ಕೆ ಬಂದೀನಿ. ಬನ್ನಿ ಶುರು ಮಾಡೋಣ. ಲಾಸ್ಟ್ ಲೀಫ್ ಬಗ್ಗೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನೆಂದರೆ, ಇದು ಮೇಯ್ನಾಗಿ ಇಬ್ಬರು ಹುಡುಗಿರು ಮತ್ತು ಒಬ್ಬರು ತಾತನ ಕಥೆ ಆಗಿದೆ. ಸ್ಯೂ, ಜಾನ್ಸಿ ಮತ್ತು ಓಲ್ಡ್ ಬರ್ಮನ್ ಅಂತ 3 ಕ್ಯಾರೆಕ್ಟರ್ ಇರ್ತಾರೆ. ಮೇನ್ ಕ್ಯಾರೆಕ್ಟರ್ ಅವರು, ಆಯಿತಾ. ಸೊ ಇವ್ರು 3 ಜನದ ಮಧ್ಯೆ ಸ್ಟೋರಿ ರಿವಾಲ್ವ್ ಆಗುತ್ತೆ. ಸೊ ಸ್ಟೋರಿ ಸ್ಟಾರ್ಟ್ ಆಗೋದು ಮುಂಚೆ ಮೇಯ್ನಾಗಿ ಕ್ವಶನ್ ಆನ್ಸರ್ಗೆ ಒಂದು ಬರುತ್ತೆ. ಏನಂತ ಅಂದರೆ, ಈ ವೆಸ್ಟ್ ಆಫ್ ವಾಷಿಂಗ್ಟನ್ ಅಂದರೆ ಈ ಗ್ರೀನ್ವಿಚ್ ವಿಲೇಜ್ ಹೆಂಗಿತ್ತು ಅಂತ. ಈ ಗ್ರೀನ್ವಿಚ್ ವಿಲೇಜ್ ಎಲ್ಲಿತ್ತು ಅಂದರೆ, ಫಸ್ಟು ವೆಸ್ಟ್ ಆಫ್ ವಾಷಿಂಗ್ಟನ್ ಸ್ಕ್ವೇರ್, ವಾಷಿಂಗ್ಟನ್ ಸ್ಕ್ವೇರ್ದ ವೆಸ್ಟ್ ಸೈಡಲ್ಲಿ ಇದ್ದಂಥ ಈ ಗ್ರೀನ್ವಿಚ್ ವಿಲೇಜು ತುಂಬ ಸ್ಪೆಷಲ್. ಯಾಕೆ ಸ್ಪೆಷಲ್ಲು ಅಂದರೆ, ಇಲ್ಲಿ ಆರ್ಟಿಸ್ಟ್ಗಳೆಲ್ಲ ಒಂಥರ ಬರೀ ಅಲ್ಲಿರೋ ಊರು ಫುಲ್ಲು ಬರೀ ಆರ್ಟಿಸ್ಟೇ ಇದ್ರು, ಬರೀ ಡ್ರಾ ಮಾಡೋರು, ಪೇಂಟ್ ಮಾಡೋರು, ಆ ಥರ ಕಲಾಕಾರರು ಇದ್ದರು. ಯಾಕಪ್ಪ ಅಂತ ಅಂದರೆ, ಫಸ್ಟ್ ಆಫ್ ಆಲು ಅಲ್ಲಿರೋ ಸ್ಟ್ರೀಟ್ಸು ಏನಂದರೆ, ಅಲ್ಲಿನ ರೋಡ್ಗಳು ಮಹಿಮೆ. ಈ ಟೆಕ್ಸ್ಟ್ ಬುಕ್ ಟರ್ಮ್ಸಲ್ಲಿ ಹೇಳಬೇಕಂದ್ರೆ, ಇನ್ ಲಿಟಲ್ ಡಿಸ್ಟ್ರಿಕ್ಟ್ ವೆಸ್ಟ್ ಆಫ್ ವಾಷಿಂಗ್ಟನ್ ಸ್ಕ್ವೇರ್ ದ ಸ್ಟ್ರೀಟ್ಸ್ ರನ್ ಕ್ರೇಜಿ ಆ್ಯಂಡ್ ಹ್ಯಾವ್ ಬ್ರೋಕನ್ ದೆಮ್ಸೆಲ್ಫ್ ಇಂಟು ಸ್ಮಾಲ್ ಸ್ಟ್ರಿಪ್ಸ್ ಕಾಲ್ಡ್ ಪ್ಲೇಸಸ್. ದೀಸ್ ಪ್ಲೇಸಸ್ ಮೇಕ್ ಸ್ಟ್ರೇಂಜ್ ಆ್ಯಂಗಲ್ಸ್ ಆ್ಯಂಡ್ ಕರ್ವ್ಸ್. ಒನ್ ಸ್ಟ್ರೀಟ್ ಕ್ರಾಸಸ್ ಇಟ್ ಸೆಲ್ಫ್ ಓವರ್ 1 or 2. ದಿಸ್ ಈಸ್ ಎನ್ ಆರ್ಟ್ ಡಿಸ್ಕವರ್ಡ್. ಓಕೆನಾ. ಸೊ ಇಲ್ಲೇನಂದರೆ, ಇಲ್ಲಿರೋ ರೋಡ್ಸ್ ಹೆಂಗಂದರೆ ತುಂಬ ಕ್ರೇಜಿಯಾಗಿರುತ್ತೆ. ಅಂದರೆ ಯಾವುದಕ್ಕೂ ನೀಟಾಗಿ ಹಿಂಗೆ ಸ್ಕ್ವೇರ್ ಆ ಥರ ಇಲ್ಲ, ಹೆಂಗೆ ಬೇಕೋ ಹಂಗೆ ರೋಡ್ ಮಾಡಿಬಿಟ್ಟಿರ್ತಾರೆ. ಸೊ ಒಂದು ಸ್ಟ್ರೀಟು ಇನ್ನೊಂದು ಸ್ಟ್ರೀಟ್ನ ಮಿನಿಮಮ್ 2 ಸರಿ ನಾನು ಇಂಟರ್ ಕ್ರಾಸ್ ಮಾಡ್ತಿರುತ್ತೆ. ಸೊ ಇದು ನೋಡೋಕ್ಕೆ ಒಂದು ಆರ್ಟ್ ಥರ ಇರುತ್ತೆ, ಒಂದು ಕಲೆ ಥರ ಇರುತ್ತೆ ಮೇಲ್ಗಡೆಯಿಂದ ನೋಡಿದಾಗ. ಸೊ ಇದು ಆರ್ಟ್ನ ನೋಡೋಕ್ಕೋಸ್ಕರನೇ ಎಷ್ಟೊಂದು ಜನ ಪೇಂಟ್ನು ಬ್ರಷು ಕ್ಯಾನ್ವಾಸಲ್ಲಿ ಇಟ್ಕೊಂಡು ಬಂದಿರ್ತಾರೆ. ಪ್ಲಸ್ ಇನ್ನೊಂದು ಕಾರಣ ಏನಂದರೆ, ಇಲ್ಲಿ ಡಚ್ ಆಟಿಕ್ಸ್ ಇರುತ್ತೆ ಮತ್ತು ಲೋ ರೆಂಟ್ ಕೂಡ ಕಡಿಮೆ ಇರುತ್ತೆ ಮತ್ತು ಡಚ್ ಆಟಿಕ್ಸ್ ಇರುತ್ತೆ. ಆ ಕಾಲದಲ್ಲಿ ಡಚ್ ಆಟಿಕ್ಸ್ ಅಂದರೆ ಮನೆ ಮೇಲ್ಗಡೆ ಒಂದು ರೂಫ್ ಟಾಪಲ್ಲಿ ಒಂದು ಜಾಗ ಇರೋದು, ಅದು ಓಕೆನಾ. ಸೊ ಡಚ್ ಆಟಿಕ್ಸು ಲೋ ರೆಂಟ್ಸ್ ಇರೋದ್ರಿಂದ ಹಲವಾರು ಮತ್ತು 18th century ಗ್ಯಾಂಬಲ್ಸು ಇದೆಲ್ಲ ಇರೋದ್ರಿಂದ ಏನು ಮಾಡಿದ್ರು ಅಂದರೆ, ಎಷ್ಟೊಂದು ಆರ್ಟಿಸ್ಟು ಇಲ್ಲಿಗೆ ಬರೋಕ್ಕೆ ಶುರು ಆಗ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜಾನ್ಸಿ ಮತ್ತು ಶೂಗೆ ಏನಪ್ಪ ಇಷ್ಟ ಅಂತ, ಇಬ್ಬರಲ್ಲಿ ಏನು ಕಾಮನ್ ಟೇಸ್ಟ್ ಇದೆ, ಇದು ಕ್ವಶನ್ ಆನ್ಸರ್ ತುಂಬ ಇಂಪಾರ್ಟೆಂಟ್. ಫಸ್ಟು ಚಾನ್ಸಿ ಸಲಾಡು, ಬಿಷಪ್ ಸ್ಲೀವ್ಸು ಮತ್ತು ಆರ್ಟು, ಇದು 3 ಕೂಡ ಅವರಲ್ಲಿ ಸಿಮಿಲರ್ ಆಗಿದಂಥ ಐಟಮ್ಸ್ಗಳು. ಸೊ ಇದು ಸ್ಟೋರಿ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಕ್ವಶನ್ ಆನ್ಸರ್ಗೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಟರ್ಮ್ ಏನಂದರೆ, ಜಾನ್ಸಿಗೆ ಒಂದು ಆಸೆ ಇರುತ್ತೆ, ಅವಳಿಗೆ ಬೇ ಆಫ್ ಮೇಪಲ್ಸ್ನ ಪೇಂಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತಪ್ಪ. ಜಾನ್ಸಿಗೆ ಬಂದುಬಿಟ್ಟು ನಿಮೋನಿಯಾ ಬಂದುಬಿಟ್ಟಿರುತ್ತೆ. ನಿಮೋನಿಯಾ ಅಂದರೆ ಆ ಕಾಲದಲ್ಲಿ ತುಂಬ ದೊಡ್ಡ ಕಾಯಿಲೆ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವಾಗಿನ ಈಸ್ಟ್ ಸೈಡ್ ಆಫ್ ವಾಷಿಂಗ್ಟನ್ ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗ್ತಿರುತ್ತೆ, ವೆಸ್ಟ್ ಸ್ವಲ್ಪ ಕಡಿಮೆ, ಇವಾಗ ಸ್ವಲ್ಪ ಸ್ಪ್ರೆಡ್ ಆಗ್ತಿರುತ್ತೆ. ಅಂಥದ್ರಲ್ಲಿ ನಮ್ಮ ಜಾನ್ಸಿ ಅಂದರೆ ನಮ್ಮ ಹೀರೋಯಿನ್ಗೆ ನಿಮೋನಿಯಾ ಬಂದುಬಿಟ್ಟಿರುತ್ತೆ. ನಿಮೋನಿಯಾ ಬಂದಾಗ ಏನಾಗುತ್ತೆ ಅಂದರೆ, ಹೋಗ್ಬಿಟ್ಟು ಸ್ಯೂ ಡಾಕ್ಟ್ರನ್ನ ಕರ್ಕೊಂಬರ್ತಾಳೆ. ಡಾಕ್ಟ್ರು ಬಂದು ಮನೇಲಿ ಚೆಕ್ ಮಾಡಲ್ಲ, ಹೇಳ್ತಾರೆ ಇಲ್ಲ ಮೇಡಮ್ ಇವ್ರನ್ನ ಬದುಕಿಸ್ಕೊಳಕ್ಕೆ ಆಗಲ್ಲ ಅಂತ. ಯಾಕಂದರೆ ಫಸ್ಟ್ ಪಾಯಿಂಟು, ಜಾನ್ಸಿ ನಾನು ಬದುಕ್ತೀನಿ ಅನ್ನೋ ಆಸೆನೇ ಬಿಟ್ಬಿಟ್ಟಿರ್ತಾಳೆ, ಬದುಕಬೇಕು ಅನ್ನೋ ಆಸೆ ಬಿಟ್ಬಿಟ್ಟಿರ್ತಾಳೆ. ಅವಳು ಅನ್ಸ್ಬಿಟ್ಟಿರ್ತಾರೆ, ನಾನು ಸತ್ತೋಗ್ತೀನಿ ನನ್ನ ಕೈಯಿಂದ ಬದುಕೋಕ್ಕಾಗಲ್ಲ ಅಂತ. ಡಾಕ್ಟ್ರ್ ಅವಾಗ ಹೇಳ್ತಾರೆ, ಇವಳಿಗೆ 1 ಇಂದ 10ಲ್ಲಿ 1 ಚಾನ್ಸ್ ಇರ್ಬೋದು ಅಷ್ಟೇ ಬದುಕೋಕ್ಕೆ, ನಾವೇನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಇವ್ರಿಗೆ ಆಸೆನೇ ಇಲ್ಲ ಬದುಕೋಕ್ಕೆ. ಆದರೂ ನಾನೊಂದು ಗ್ಯಾರಂಟಿ ಕೊಡಬಲ್ಲ, ಏನಂದರೆ ಅಕಸ್ಮಾತ್ ನೆಕ್ಸ್ಟ್ ವರ್ಷ ಬರೋವಂಥ ಸ್ವೆಟರ್ ಸ್ಲೀವ್ಸ್ ಡಿಸೈನ್ ಹೇಗಿರುತ್ತೆ ಅಂತ ಅವ್ರು ಗೆಸ್ ಮಾಡಿಬಿಟ್ರೆ, ಅವಾಗ ಬೇಕಾದ್ರೆ ಬದುಕೋಕ್ಕೆ ಒಂದು ಚಾನ್ಸಸ್ ನಾವು ಕೊಡ್ಬೋದು. ಯಾಕೆ ಹಂಗೆ ಹೇಳ್ತಾನೆ ಅಂದರೆ, ಇವಳಿಗೆ ಮುಂದೆ ನಾನು ಬದುಕ್ತೀನಿ ಅಂತ ಆಸೆ ಇರಲ್ಲ. ಅಕಸ್ಮಾತ್ ಅವಳನ್ನ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಿ ಮುಂದಕ್ಕೆ ಡಿಸೈನ್ ಹೇಗೆ ಬರ್ಬೋದು ಅಂತ ಯೋಚನೆ ಮಾಡಿ ಅಂದ್ಕೊಂಡ್ರೆ, ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅಂದರೆ ಬದುಕಬೇಕು ಅನ್ನೋ ಆಸೆ ಬರುತ್ತೆ ಅಂತ ಹೇಳಿರ್ತಾರೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಸೊ ಆಮೇಲೆ ಡಾಕ್ಟರ್ ಹತ್ರ ಹೇಳಿ ಹೊರಟೋಗ್ತಾರೆ. ಫಸ್ಟು ಡಾಕ್ಟ್ರ್ ಕರ್ಸೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಡಾಕ್ಟ್ರ್ ಹೊರಟೋಗ್ತಾರೆ. ಆಮೇಲೆ ಇನ್ನೇನು ಮಾಡೋದು, ಒಳಗೆ ಸ್ಟಾರ್ಟ್ ಮಾಡ್ತಾಳೆ. ಹತ್ಬಿಟ್ಟು ಹೊರಡೆ ಬಂದುಬಿಟ್ಟು ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವ್ಳಿಗೊಂದು ಪೇಂಟ್ ಕೆಲಸ ಮಿಕ್ಕಿರುತ್ತೆ. ಅವಾಗ ಜಾನ್ಸಿ ಕಣ್ ತೆಗೆದುಬಿಟ್ಟು ವಿಂಡೋಯಿಂದ ಆಚೆ ಕಡೆ ಲೀವ್ಸ್ನ ನೋಡಿ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. 1 2 3 ಅಂತ ಕೌಂಟ್ ಮಾಡ್ತಿರ್ತಾಳೆ. ಅವಳಿಗೆ ಅವಾಗ ಏನು ಕೌಂಟ್ ಮಾಡ್ತೀವಿ, ಏನೋ ಮರ್ಮರ್ ಮಾಡ್ತಿರೋ ಥರ ಅನಿಸುತ್ತೆ ಸಿವಿಗೆ, ಏನು ಅಂತ ಹೋಗಿ ಕೇಳ್ತಾಳೆ. ಅವಾಗ ಜಾನ್ಸಿ ಹೇಳ್ತಾಳೆ, ಮುಂಚೆ ಅಲ್ಲೊಂದು ಐವಿ ಲೀಫ್ ಇದೆಯಲ್ಲ, ಅಲ್ಲಿ ಐವಿ ಲೀಫಲ್ಲಿ ತುಂಬ ಲೀವ್ಸ್ ಇತ್ತು, ಇವಾಗ ತುಂಬ ಕಡಿಮೆ ಇದೆ, ನಾನು ಅವತ್ತಿಂದನೂ ಕೌಂಟ್ ಮಾಡ್ತಾಯಿನಿ. ಮುಂಚೆ 100 ಮತ್ತು ಅಷ್ಟೊಂದು ಲೀವ್ಸ್ ಇತ್ತು, ಕೌಂಟ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿಬಿಡೋದು, ಅಲ್ಲಿ ಇಲ್ಲಿ ತಪ್ಪೋಗೋದು, ಆಯಿತಾ, ತಲೆನೋವು ಬಂದುಬಿಡೋದು ನನಗಂತೂ ಕೌಂಟ್ ಮಾಡ್ತಾ. ಬಟ್ ಇವಾಗ ಎಲ್ಲ ಲೀವ್ಸು ಬಿದೋಗಿ ಕೆಲವೊಂದು ಮಾತ್ರ ಉಳ್ಕೊಂಡಿದ್ದಾವೆ. ಸೊ ಇವಾಗ ಕೌಂಟ್ ಮಾಡೋಕ್ಕೆ ಈಸಿ. ಯಾವಾಗ ಲಾಸ್ಟ್ ಐವಿ ವೈನ್ ಅಂತ ಇರುತ್ತೆ ಗೋಡೆ ಮೇಲೆ, ಹತ್ತು ಕಡೆ ವಿಂಡೋಯಿಂದ ಅವ್ರು ಹಿಂಗೆ ಮಲಗಿರ್ತಾಳೆ ಅಂದರೆ, ಇಲ್ಲಿ ಕಿಟಕಿ ಇದೆ, ಆಯಿತಾ, ಇಲ್ಲಿ ಕಿಟಕಿ ಇದೆ, ಅದ್ ಕಡೆ ಕಿಟಕಿನ ಆಚೆಗೆ ಗೋಡೆ ಮೇಲೆ ಐವಿ ವೈನ್ ಹೋಗಿರ್ತೀವಿ. ಇದು ವೈನ್ ಅಂದರೆ ಒಂದು ಕ್ರೀಪರ್ ಕ್ರಾಲರ್ ಸರ್, ಒಂಥರ ಕುಕುಂಬರ್ ಗಿಡ ಥರ ಅಂದ್ಕೊಳ್ಳಿ, ಗೋಡೆ ಮೇಲೆ ಇರುತ್ತೆ, ಗೋಡೆ ಮೇಲೆ ಬೆಳೆದಿರುತ್ತೆ ಆ್ಯಕ್ಚುಲಿ ಆ ಗಿಡ. ಸೊ ಇಲ್ಲೇನಾಗುತ್ತೆ ಅಂದರೆ, ಅದರಲ್ಲಿರೋಂಥ ಲಾಸ್ಟ್ ಲೀಫ್ ಬಿದ್ದಾಗ ನಾನು ತೀರ್ಕೊಂಬಿಡ್ತೀನಿ, ನಾನು ಸತ್ತೋಗ್ತೀನಿ ಅಂತ ಅವಳನ್ನ ಗಿಡಕ್ಕೆ ಕಂಪೇರ್ ಮಾಡ್ಕೊಂಡು ಹೇಳ್ತಿರ್ತಾಳೆ. ಅಂದರೆ ಗಿಡ ನಾನು ಒಂದೇ ಅಂತ, ಆ ಗಿಡ ಹೆಂಗೆ ಹೊರಟೋಗುತ್ತೋ ಅವಾಗ ನಾನು ಹೊರಟೋಗ್ತೀನಿ ಅಂತ. ಜಾನ್ಸಿ ಅವಾಗ ಈ ಥರ ಅಂದಾಗ ಸ್ಯೂಗೆ ಫುಲ್ಲು ಬೇಸರ ಆಗಿಬಿಡುತ್ತೆ. ಸ್ಯೂ ಇಲ್ಲ ಏನಾಗಲ್ಲ, ನಿನ್ನ ತಲೆ ಕೆಡಿಸ್ಕೊಂಬೇಡ ಅಂತೇಳಿ. ಆ್ಯಕ್ಚುಲಿ ಇವರಿಬ್ಬರು ತುಂಬ ಬೆಸ್ಟ್ ಫ್ರೆಂಡ್ಸ್. ಯಾಕೆ ಹೇಳಿ, ಇವ್ರು ಆ್ಯಕ್ಚುಲಿ ಮೀಟ್ ಆಗೋದು ನ್ಯೂಯಾರ್ಕಲ್ಲಿ ಒಂದು ಕಾಫಿ ಶಾಪಲ್ಲಿ ಮೀಟ್ ಆಗಿ, ಫುಲ್ ಇಲ್ಲಿ ತನಕ ಒಂದು ಕಲೆಗೋಸ್ಕರ ಇವ್ರಿಗೆ ಶಿಫ್ಟ್ ಆಗಿ, ಇಬ್ಬರು ಒಂದು ಮನೆ ತೊಗೊಂಡು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇರ್ತಾರೆ, ಆಯಿತಾ. ಇದು ಇವರಿಬ್ಬರು ಜೀವನದ ಗೋಲು. ಬಟ್ ಇವಾಗ ಸಡನ್ನಾಗಿ ಇಬ್ಬರು ಒಬ್ರನ್ನೊಬ್ರು ನೀಡೇ ಕೇರ್ ಮಾಡ್ತಿರ್ತಾರೆ. ಅಷ್ಟು ಒಳ್ಳೆ ಫ್ರೆಂಡ್ಶಿಪ್ ಇರುತ್ತೆ ಇವರಿಬ್ಬರ ಮಧ್ಯೆ, ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನೇನು ಮಾಡೋದು, ಕಡೆಗೆ ಏನೂ ಮಾಡೋಕ್ಕಾಗಲ್ಲ. ಇವಳಿಗೆ ಬೇಸರ, ಇವಳಿಗೆಲ್ಲ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಮನವೊಲ್ಸೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಆಗಲ್ಲ.
ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಓಲ್ಡ್ ಬರ್ಮನ್ ಬರ್ತಾರೆ. ಓಲ್ಡ್ ಬರ್ಮನ್ ಬಂದ್ಬಿಟ್ಟು ಕೇಳ್ತಾರೆ ಏನಾಯಿತು ಅಂತ, ಆಯಿತಾ. ಜಾನ್ಸಿ ಅವಾಗ ಆಚೆ ಕರ್ಕೊಂಡ್ಬಿಟ್ಟು ಹೇಳ್ತಾಳೆ ಈ ಥರ ಇವಾಗ ಫಸ್ಟ್ ಓಲ್ಡ್ ಬರ್ಮನ್ ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಇದೆ ಆ್ಯಕ್ಚುಲಿ, ತುಂಬ ಇಂಪಾರ್ಟೆಂಟ್ ಇದು. ಸೊ ಓಲ್ಡ್ ಬರ್ಮನ್ ಬಂದ್ಬಿಟ್ಟು ಒಬ್ಬರು ತಾತ. ಆ ಓಲ್ಡ್ ಬರ್ಮನ್ ತಾತ ಏನು ಮಾಡ್ತಾನೆ, ಇವ್ರ ಮನೆ ಕೆಳಗಡೆ ಇದ್ದಂಥ ಒಬ್ಬರು ತಾತ. ಈ ತಾತಂಗೆ ಯಾರನ್ನ ಕಂಡ್ರು ಆಗಲ್ಲ, ಒಂಥರ ವೈಲ್ಡ್ ಮ್ಯಾನ್ ಇದ್ದಂಗೆ, ಆಯಿತಾ. ವಿಯರ್ಡ್ ಮ್ಯಾನು ವಿತ್ ದಾಡಿ ಗಡ್ಡ ಮೀಸೆಲ್ಲ ಬೆಳೆದ್ಬಿಟ್ಟಿರುತ್ತೆ, ಆಯಿತಾ. ತುಂಬ ವರ್ಷಗಳಿಂದ ಈತ ಹೇಳ್ಕೊಂಡು ಓಡಾಡ್ತಿರ್ತಾನೆ ಎಲ್ಲರ ಹತ್ರ, ನಾನೊಂದು ಮಾಸ್ಟರ್ ಪೀಸ್ ಪೇಂಟ್ ಮಾಡಬೇಕು. ಹೆಂಗೆ ಮಾಡ್ತೀನಿ ಅಂದರೆ ಇಡೀ ಜಗತ್ತಲ್ಲಿ ಯಾರು ಮಾಡಿರು ಆ ಥರ ಒಂದು ಮಾಸ್ಟರ್ ಪೀಸ್ ಮಾಡ್ತೀನಿ ಅಂತ. ಬಟ್ 40 ವರ್ಷದಿಂದನೂ ಅದನ್ನು ಆ ಮಾಸ್ಟರ್ ಪೀಸ್ ಮಾಡೋಕ್ಕೆ ಟ್ರೈ ಕೂಡ ಮಾಡಲ್ಲ, ಸ್ಟಾರ್ಟ್ ಕೂಡ ಮಾಡಿರಲ್ಲ ಮಾಸ್ಟರ್ ಪೀಸ್ನ ಪೇಂಟ್ ಮಾಡೋಕ್ಕೆ. ಸುಮ್ಮನೆ ಹೇಳ್ಕೊಂಡು ತಿರ್ಗಾಡ್ತಿರ್ತಾನೆ ಮಾಡ್ತೀನಿ 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 ಅಂತ. ಸೊ ಇದು ಅವನ ಕ್ಯಾರೆಕ್ಟರು, ಆಯಿತಾ. ಮತ್ತು ಇವನಿಗೆ ಮತ್ತು ಇವ್ನು ನೋಡೋಕೆ ಒಂದು ಇಂಪ್ ಥರ ಇರ್ತಾನೆ. ಇಂಪ್ ಅಂದರೆ ಡ್ವಾರ್ಫ್, ಸ್ವಲ್ಪ ಕುಳ್ಳಕ್ಕಿರ್ತಾರೆ, ದಪ್ಪಕ್ಕಿರ್ತಾರೆ. ಸೊ ಇದು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಬೇರೆಯವ್ರಿಗೆಲ್ಲ ಅವರು ಫಿಯರ್ಸ್ ಓಲ್ಡ್ ಮ್ಯಾನ್ ಥರ ಇರ್ತಾನೆ, ಅಂದರೆ ಯಾರ್ದು ಮಾತು ಕೇಳ್ದಂಗೆ ಏನಪ್ಪ ಫುಲ್ಲು ಏನೋ ಹಂಗೆ ಅಂದ್ಕೊಂಡು. ಬಟ್ ಈ ಇಬ್ಬರು ಹುಡುಗಿರಿಗೆ ಮಾತ್ರ ಒಂದು ಮಫಿನ್ ಇನ್ ವೆಯ್ಟಿಂಗ್ ಥರ ಇರ್ತಾನೆ, ಮ್ಯಾಸ್ಟ್ರಿಫ್ ಇನ್ ವೆಯ್ಟಿಂಗ್ ಅಂದರೆ ಅವ್ರ ಮನೆ ಕಾಯೋ ಥರ ಒಂದು ನಾಯಿ ಇರ್ತಲ್ಲ, ಆ ನಾಯಿ ಥರ ಇರ್ತಾನೆ. ಅಂದರೆ ಕೆಟ್ಟದಾಗ ಹೇಳ್ತಿಲ್ಲ, ಒಳ್ಳೆ ಥರ ಹೇಳ್ತಾನೆ. ಅಂದರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿರ್ತಾನೆ ಹೆಣ್ಮಕ್ಳಿಗೋಸ್ಕರ. ಹೆಣ್ಮಕ್ಳನ್ನ ತಂದಿದೆ ಒಂದು ಮಕ್ಕಳು ಅಂದ್ಕೊಂಡಿರ್ತಾನೆ. ಸೊ ಅವ್ರಿಗೆ ತುಂಬ ಸಾಫ್ಟ್ನೆಸ್ಸಿಂದ ತುಂಬ ಪೊಲೈಟಾಗೆಲ್ಲ ಹೇಳ್ಕೊಡ್ತಿರ್ತಾನೆ, ಆಯಿತಾ. ಇವನು ಒಂದು ದುಡಿಮೆಗೆ ಏನು ಮಾಡ್ತಿದ್ದ ಊರಲ್ಲಿ ಇದ್ಕೊಂಡು ಅಂದರೆ, ಇವನಿಗೆ ಪೇಂಟಿಂಗ್ ಮಾಡೋಕ್ಕೆ ಬರ್ತಿದ್ದೆ ಬಟ್ ಮಾಡ್ತಿರ್ಲಿಲ್ಲ. ಸೊ ಅವನೇನು ಮಾಡ್ತಿದ್ದೆ ಅಂದರೆ ಈ ಚಿಕ್ಕ ಪುಟ್ಟ ಪೇಂಟರ್ಸ್ ಇರೋರು ಅಥವಾ ಆರ್ಟಿಸ್ಟ್ ಇರೋರು ಅವ್ರಿಗೆಲ್ಲ ದೊಡ್ಡ ಮಾಡೆಲ್ನ ಕರೆಸಿ ನಿಂತ್ಕೊಂಡು ಗಂಟೆಗಟ್ಟಲೆ ಏನಪ್ಪ ಅವ್ರ ಕೈಲಿ ಮಾಡಲಿಂಗ್ ಮಾಡಿಸಿ ಪೇಂಟಿಂಗ್ ಮಾಡೋಕ್ಕೆ ಆಗ್ತಿರಲಿಲ್ಲ. ಸೊ ಇವನೇನು ಮಾಡೋದಂದರೆ ಅವ್ರಿಗೆ ಒಂದು ಮಾಡೆಲ್ ಥರ, ಅವ್ರು ಪೇಂಟ್ ಮಾಡ್ಬೇಕಾದ್ರೆ ಒಂದು ಮಾಡೆಲ್ ಥರ ಆ್ಯಕ್ಟ್ ಮಾಡಿ ಅದರಿಂದ ಅರ್ನಿಂಗ್ಸ್ನ ಮಾಡ್ಕೊತಿದ್ದ. ಸೊ ಇದು ಇವನು ಹೆಂಗೆ ದುಡ್ಡು ಮಾಡ್ತಿದ್ದ, ಹೇಗೆ ಬಾಳ್ತಿದ್ದ ಅಂತ ಫುಲ್ಲು ಇದು. ಸೊ ಇವಾಗ ಏನಾಗುತ್ತೆ, ಮತ್ತು ಇನ್ನೊಂದೇನಪ್ಪ ಅಂದರೆ ಓಲ್ಡ್ ಬರ್ಮನ್ಗೆ ಒಂದು ಆಸೆ ಇರುತ್ತೆ ಈ ತಾತಂಗೆ, ಏನಂತ, ನಾನೊಂದೇನೋ ಮಾಸ್ಟರ್ ಪೀಸ್ ಮಾಡ್ತೀನಿ, ಮಾಡಿ ಎಷ್ಟು ದುಡ್ಡು ಸಂಪಾದಿಸ್ತೀನಿ ಅಂದರೆ ಈ ಹುಡುಗಿರ್ದು ಈ ಊರಿಂದ ಕರ್ಕೊಂಡೋಗಿ ಒಂದು ಕಡೆ ಒಂದು ಒಳ್ಳೆ ಮನೆ ಮಾಡಿ ನಾವೆಲ್ಲ ಒಟ್ಟಿಗೆ ಇರಬೇಕು, ಚೆನ್ನಾಗಿರ್ಬೇಕು, ಈ ಹುಡುಗಿನ ಚೆನ್ನಾಗಿ ಸಾಕ್ಬೇಕು ನಾನು ಅಂತ ಅವನಿಗೇನೋ ತನ್ನ ಸ್ವಂತ ಮಕ್ಕಳು ಥರ ಫೀಲ್ ಆಗ್ತಿರುತ್ತೆ, ಆಯಿತಾ. ಸೊ ಈ ಥರ ಆಗಿರುತ್ತೆ. ಸೊ ಯಾವಾಗ ಜಾನ್ಸಿ ಈ ಥರ ಅಂದ್ಕೊಂಬಿಟ್ಟಿದ್ದಾಳೆ, ಲಾಸ್ಟ್ ವೈನ್ ಲೀಫ್ ಬಿದ್ದೋದಾಗ ಅವಳು ಸತ್ತೋಗ್ತಾಳೆ ಅಂತೆಲ್ಲ ಅಂದ್ಕೊಂಬಿಟ್ಟಿದ್ದಾಳೆ, ಅಯ್ಯೋ ಅಂತೆಲ್ಲ ಹೇಳಿದಾಗ ಓಲ್ಡ್ ಬರ್ಮನ್ಗೆ ಬೇಜಾರಾಗ್ಬಿಡುತ್ತೆ. ನಾನೇನೋ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಾಗದೆ ಏನಾಗುತ್ತೆ, ಅವತ್ರ ಹೊಲ್ಟೋಗ್ತಾನೆ. ಆಮೇಲೆ ಅವನು ಅಲ್ಲಿಂದನೋ ಏನೋ ಮಾತಾಡ್ದಂಗೆ ಇವಳು ಒಳಗಡೆ ಬಂದುಬಿಡ್ತಾಳೆ. ಕಡೆಗೆ ಫುಲ್ ಇವಳು ನೋಡ್ಕೊತಿರ್ತಾಳೆ, ಒಳ್ಳೆ ನರ್ಸಿಂಗ್ ಕೊಡ್ತಿರ್ತಾಳೆ. ಆವತ್ತು ರಾತ್ರಿ ಏನಾಗುತ್ತೆ ಅಂದರೆ ಜಾನ್ಸಿ ಗೊತ್ತಾಗುತ್ತೆ, ಇವತ್ತು ರಾತ್ರಿ ಎಲ್ಲ ಲೀಫು ಬಿದ್ದೋಗುತ್ತೆ ಅಂತ ಅವಳು ಹೇಳ್ತಾಳೆ. ಯಾಕಂದರೆ ಫುಲ್ಲು ಬಿರುಗಾಳಿ ಜೋರು ಮಳೆ ಬರ್ತಿರುತ್ತೆ, ಇವತ್ತು ಲಾಸ್ಟ್ ಲೀಫ್ ಇದಾಗುತ್ತೆ, ನಾಳೆ ನಾನು ತೀರ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಂಡಿರ್ತಾಳೆ. ಬಟ್ ನಾಳೆ ಬೆಳಗ್ಗೆ ಹೋಗಿ ಕಿಟಕಿ ತೆಗಿಯೋಕೆ ಎದ್ದೇಳ್ತಾರೆ ಇಬ್ಬರು ಫಸ್ಟು. ಅವಾಗ ಶಿವ್ಗೆ ಹೇಳ್ತಾಳೆ ಹೋಗಿ ಕಿಟಕಿ ತೆಗಿತಾಳೆ. ನೋಡ್ರೆ ವೈನ್ ಲೀಫ್ ಒಂದೇ ಒಂದು ಲೀಫ್ ಅಲ್ಲೇ ಹಂಗೆ ಇರುತ್ತೆ ನೋಡಿದ್ರೆ. ಅವಾಗ ಅವಳಿಗೇನೋ ಒಂಥರ ಚಮಕ್ ಫುಲ್ಲು ಶಕ್ತಿ ಬಂದ್ಬಿಡುತ್ತೆ ಜಾನ್ಸಿಗೆ. ಅವಳು ಹೇಳ್ತಾಳೆ ತಗೊಂಬ ಊಟ ತಗೊಂಬ ಅಂತ. ಯಾವಾಗ ಅವ್ಳು ತಂದು ಕೊಡ್ತಾಳೆ, ತಿಂತಾಳೆ. ಅವಾಗ ಹೇಳ್ತಾಳೆ ಆ ಲೀಫೇ ಇಂಟ್ಯಾಕ್ಟ್ ಆಗಿದೆ, ನಾನು ಯಾಕೆ ನನ್ನ ಜೀವನ ಬಿಟ್ಕೊಡ್ಬೇಕು, ನಾನು ಟ್ರೈ ಮಾಡ್ತೀನಿ, ಕಾಯಿಲೆನ ಹೋರಾಡ್ಬಿಟ್ಟು ನಾನು ಗೆಲ್ತೀನಿ, ಆಯಿತಾ. ಈ ಕಾಯಿಲೆನ ಗೆಲ್ಲೋ ಅಂಥ ಶಕ್ತಿ ನನಗಿದೆ ಅಂತ. ಅಂದರೆ ಎಲ್ಲಿ ಅವಳು ಲೀಫ್ನ ಅವಳು ಕಂಪೇರ್ ಮಾಡ್ಕೊತಿದ್ಲು, ಆ ಲೀಫ್ ಯಾವಾಗ ಇಂಟ್ಯಾಕ್ಟ್ ಆಗಿತ್ತು ಅವಳಿಗೊಂದು ಧೈರ್ಯ ಬರುತ್ತೆ, ನಾನು ಮಾಡ್ಬೋದು, ನಾನು ಬದುಕ್ಬೋದು ಅಂತ. ಸೊ ಆ ಧೈರ್ಯದ ಮೇಲೆಗೆ ಅವಳು ಇವಾಗ ರಿಕವರ್ ಆಗಿ ಟ್ರೈ ಮಾಡ್ತಿರ್ತಾಳೆ. ಆ ರಿಕವರ್ ಆಗಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅವಳಿಗೆ. ಆವಾಗ ಡಾಕ್ಟ್ರು ಮತ್ತೆ ಬರ್ತಾರೆ. ಈ ಸರಿ ಸೆಕೆಂಡ್ ಟೈಮ್ಸ್ ಥರ್ಮೋಮೀಟರ್ ಇಟ್ಟು ಡಯಾಗ್ನೋಸ್ ಮಾಡ್ತಾರೆ. ಡಯಾಗ್ನೋಸ್ ಮಾಡಾದ್ಮೇಲೆ ಈ ಸರಿ ಇನ್ನೊಂದೇನು ಹೇಳ್ತಾರೆ ಡಾಕ್ಟರ್ ಅಂದರೆ, ನೋಡಿ ಮೇಡಮ್, ಇವ್ರು ಇವಾಗ ಇಲ್ಲೇ ಶೀಸ್ ಔಟ್ ಆಫ್ ಡೇಂಜರ್, ಆಯಿತಾ. ಇವಳಿಗೆ ಒಂದು ಒಳ್ಳೆ ನರ್ಸಿಂಗ್ ಬೇಕಷ್ಟೇ. ಇವಾಗ ಬೇಕಾದ್ರೆ ನೋಡಪ್ಪ ಒಳ್ಳೆ ಚಾನ್ಸಸ್ ಇದೆ ರಿಕವರ್ ಆಗೋಕ್ಕೆ, 80% ಚಾನ್ಸ್ ಇದೆ. ಬರೀ ಒಂದು ಒಳ್ಳೆ ನರ್ಸಿಂಗ್ ಕೊಡಿ, ಬೇಗ ಶೀಲ್ಗೆ ಗೆಟ್ ಔಟ್ ಆಫ್ ದ ಫೀವರ್ ಅಂತ ಹೇಳ್ತಾರೆ. ಆಮೇಲೆ ಸರಿ ನಾನು ಇವಾಗ ಹೋಗಬೇಕು, ಕೆಳಗಡೆ ಓಲ್ಡ್ ಬರ್ಮನ್ ಅಂತ ಒಬ್ರು ಇದಾರಲ್ಲ, ಅವ್ರಿಗೆ ಬೇರೆ ನಿಮೋನಿಯಾ ಬಂದುಬಿಟ್ಟಿದೆಯಂತೆ, ಅವ್ರನ್ನ ಒಂದ್ಸರಿ ಚೆಕ್ ಮಾಡಬೇಕಿರಿ ಅಂತ ಹೇಳ್ಬಿಟ್ಟು ಇವರು ಡಾಕ್ಟ್ರು ಹೊರಟೋಗ್ತಾರೆ. ಡಾಕ್ಟ್ರ್ ಹಿಂಗೆ ಹೋದಾಗ ಫುಲ್ಲು ಶಿವ್ಗೆ ಶಾಕ್ ಆಗುತ್ತೆ. ಹೆಂಗೆ ಅಂತ ಕೇಳಿದಾಗ ಡಾಕ್ಟ್ರ್ ಹೇಳ್ತಾರೆ, ಏನಪ್ಪ ಲಾಸ್ಟ್ ನೈಟ್ ಏನಾಗಿತ್ತೋ ಗೊತ್ತಿಲ್ಲ, ಅವರು ಒಂದು ಲ್ಯಾಡರು ಮತ್ತು 2 ಪೇಂಟು, ಗ್ರೀನ್ ಮತ್ತು ಎಲ್ಲೋ ಪೇಂಟು ಜೊತೆಗೆ ಒಂದು ಪೇಂಟ್ ಇಡುವಂಥ ಪೆಡಿಸ್ಟಲ್ಲು ಜೊತೆಗೆ ಪೇಂಟ್ ಬ್ರಷ್ ಜೊತೆಗೆ ಅಲ್ಲಿ ಬಿದ್ದಿದ್ರಂತೆ, ಫುಲ್ ಮಳೇಲಿ ನೆಂದೋಗಿದ್ದಾರೆ ಅಂತ ಹೇಳ್ತಾರೆ. ಆವಾಗ ಅವಳಿಗೆ ಗೊತ್ತಾಗಲ್ಲ. ಬಟ್ ಆ ಡಾಕ್ಟ್ರು ಹೋಗ್ತಾರೆ. ಡಾಕ್ಟ್ರು ಹೋಗಿ ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆಮೇಲೆ ಶಿವ್ಗೆ ಜಾನ್ಸಿ ಒಂದಿನ ಕರ್ಕೊಂಬಂದ್ಬಿಟ್ಟು ಹೇಳ್ತಾಳೆ, ಕಿಟಕಿ ತೋರಿಸ್ಬಿಟ್ಟು ಏನಂತ, ನೀನಲ್ಲಿ ನೋಡ್ತಿದ್ಯಲ್ಲ ಜಾನ್ಸಿ, ಅದು ಆ್ಯಕ್ಚುಲಿ ನಿಜವಾದ ಲೀಫ್ ಅಲ್ಲ. ಯಾವತ್ತೂ ನಾನು ಅಂದ್ಕೊಂಡಿದ್ದೆ ಯಾಕೆ ಅದು ಅಳ್ಳಾಡ್ತಿಲ್ಲ ಅಂತ, ಯಾಕಂದರೆ ಅದು ಪೇಂಟಿಂಗು, ನಿಜವಾದ ಲೀಫ್ ಅಲ್ಲ. ಅದನ್ನ ಮಾಡಿದ್ದು ಓಲ್ಡ್ ಬರ್ಮನ್ನು. ಅವತ್ತು ನಾನು ನಿನ್ನ ಈ ಥರ ನೀನು ಸತ್ತೋಗ್ತೀಯ ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಆ ತಾತ ಹೋಗಿ ಅವತ್ತು ಮಳೆಯಲ್ಲಿ ನಿಂತ್ಕೊಂಡು ಅಲ್ಲ ಏಣಿ ಹಾಕ್ಕೊಂಡು ಆ ಲೀಫ್ನ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ರಿಯಲ್ ಅಂತ ಅನ್ನಿಸ್ಬೇಕು, ಅಷ್ಟು ಸಖತ್ತಾಗಿ ಡ್ರಾ ಮಾಡಿದ್ದಾರೆ. ಸೊ ಅವ್ರನ್ನ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರು ಬದುಕಿಲ್ಲ, ಅವ್ರು ತೀರ್ಕೊಂಬಿಟ್ರು. ಅವ್ರು ನಿಮೋನಿಯಾ ಬಂದ್ಬಿಟ್ಟು ಮಳೇಲಿ ಫುಲ್ ನೆಂದಿ ತೀರ್ಕೊಂಬಿಡ್ತಾರೆ ಅವ್ರು. ಆ್ಯಕ್ಚುಲಿ ಅವ್ರು ಬದುಕಲ್ಲ. ಸೊ
ಇದನ್ನ ಅವಳು ತೀರ್ಕೊಂಬಿಟ್ರು ಅಂತ ಹೇಳ್ತಾರೆ. ಬಟ್ ನಾವು ಆಸ್ ಆಡಿಯನ್ಸ್ ನಮ್ಗೆ ಏನು ಹೇಳ್ತಾರೆ ನರೇಟರ್ ಅಂದರೆ, ಇಲ್ಲಿ ಓಲ್ಡ್ ಬರ್ಮನ್ನು ಅವನು ಸ್ಯಾಕ್ರಿಫೈಸ್ ಮಾಡ್ಕೊತಾನೆ. ಅವ್ನು ತನ್ನ ಮಕ್ಳು ಅಂದ್ಕೊಂಡಿದ್ದಂಥ ಶಿವ್ ಮತ್ತು ಜಾನ್ಸಿಗೋಸ್ಕರ, ಅವರಿಬ್ರು ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ. ಅದಾದಮೇಲೆ ಶಿವ್ ಹೇಳ್ತಾಳೆ, ನೋಡು ಇದೇ ನಮ್ಮ ಬರ್ಮನ್ನ ಮಾಸ್ಟರ್ ಪೀಸ್ ಅಂತ. ಅಂದರೆ ಇವ್ರು ಅಂದ್ಕೊಳೋದು, ಯಾಕೆಂದರೆ ಒಂದು ಲೀಫ್ನ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದೆ ಅಂದರೆ ಅದು ಅಳ್ಳಾಡಲ್ಲ, ಓಕೆನಾ. ಬಟ್ ಸ್ಟಿಲ್ ಅದು ದೂರದಿಂದ ನೋಡಿದಾಗ ಒರಿಜಿನಲ್ ಲೀಫ್ ಥರನೇ ಕಾಣಿಸಿರುತ್ತೆ, ಓಕೆನಾ. ಅಂದರೆ ಜಾನ್ಸಿ ತನ್ನ ಕಿಟಕಿಯಿಂದ ಹಿಂಗೆ ನೋಡಿದಾಗ ಲೀಫ್ ಹಿಂಗೆ ವೈನ್ ಹಿಂಗೆ ಹೋಗುತ್ತೆ, ಗೋಡೆಗೆ ಅಂಟ್ಕೊಂಡು ವೈನು ಬಳ್ಳಿ ಹಚ್ಕೊಂಡು ಹೋಗಿರುತ್ತೆ, ಅಲ್ಲೊಂದು ಲೀಫ್ನ ಪೇಂಟ್ ಮಾಡಿರ್ತಾನೆ. ಅದು ಅಷ್ಟು ನಿಜ ರಿಯಲಿಸ್ಟಿಕ್ ಆಗಿ ಕಾಣಿಸಿರುತ್ತೆ. ಸೊ ಇದು ಅವನ ಮಾಸ್ಟರ್ ಪೀಸ್. ಬರ್ಮನ್ ಮಾಸ್ಟರ್ ಪೀಸ್ ಏನಂದರೆ ಅವ್ನು ಲಾಸ್ಟಲ್ಲಿ ಪೇಂಟ್ ಮಾಡುವಂಥ ಒಂದು ಐವಿ ಲೀಫ್ ವೈನು ಒಂದು ಗೋಡೆ ಮೇಲೆ. ಹಂಗಂತ ಹೇಳಿದಾಗ ಇಬ್ರಿಗೂ ಬೇಜಾರಾಗುತ್ತೆ. ಬಟ್ ಇಲ್ಲಿಗೆ ಕತೆ ಎಂಡ್ ಆಗುತ್ತೆ. ನಾವು ಏನು ಅರ್ಥ ಮಾಡ್ಕೊಬೇಕಂದ್ರೆ ಈ ಕಥೆಯಿಂದ ಅಂದರೆ, ಮನಸ್ಸಿದ್ದರೆ ಮಾರ್ಗ, ಇದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಅಕಸ್ಮಾತ್ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ನೀವು ಓನಾಗಿ ಆನ್ಸರ್ ಬರೀಬೇಕಂದ್ರೆ ನೀವೇನು ಬರೀಬೇಕಂದ್ರೆ, ದಿಸ್ ಈಸ್ ಅ ಶಾರ್ಟ್ ಸ್ಟೋರಿ ರಿಟನ್ ಬೈ ಓ ಹೆನ್ರಿ. ಇನ್ ದಿಸ್ ಸ್ಟೋರಿ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಅ ಗರ್ಲ್ ಹೂ ವನ್ ಡೆತ್ ಥ್ರೂ ಹರ್ ವಿಲ್, ಆರ್ ಹೂ ಹ್ಯಾಸ್ ಓವರ್ಕಮ್ ಡೆತ್ ಥ್ರೂ ಹರ್ ವಿಲ್. ಅವಳ ವಿಲ್ ಪವರಿಂದ ಒಂದು ಸಾವನ್ನ ಹೇಗೆ ಆಚೆ ಬಂದ್ಲು ಅಂತ ಫುಲ್ಲು ಈ ಸ್ಟೋರಿ ಇರೋದೇ ಅವರವರ ವಿಲ್ ಪವರ್ ಬಗ್ಗೆ. ವಿಲ್ ಇರಬೇಕು, ಏನೋ ಒಂದು ಮಾಡೋಕ್ಕೆ ಆಸೆ ಇರಬೇಕು, ಮನದಲ್ಲಿ ಛಲ ಇರಬೇಕು ಅಂತ. ಸೊ ಫುಲ್ ಸ್ಟೋರಿ ಇದ್ರ ಮೇಲೆ ಡೀಲ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಇಲ್ಲ ಶೇರ್ ಮಾಡಿ, ಒಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಗಂಟೆ ಹೊಡಿದು ಮಾತ್ರ ಮರಿಬೇಡಿ. ಗಂಟೆ ಅಂದರೆ ಅಪಾರ್ಥ ಮಾಡ್ಕೊಂಡು ಹೋಗ್ಬಿಟ್ರು ಬೆಲ್ ಐಕಾನ್ ಪ್ಲೀಸ್ ಹೋಗಪ್ಪ ಬೇಗ ಮಾಡಿರಿ.